ಕೋಡ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನರ್ಸ್ ಅವರನ್ನು ಸೇವೆಯಿಂದ ವಜಾ ಮಾಡಬೇಕು ಎಂದು ಯುವ ಕರ್ನಾಟಕ ಸಂಘಟನಾ ವೇದಿಕೆಯ ಜಿಲ್ಲಾಧ್ಯಕ್ಷ ಸಚಿನ್ ಚೌಹಾಣ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ಜನವರಿ 13ರಂದು ಲಕ್ಷ್ಮೀಗಂಡ ಕೈಲಾಶ್ ರಾಠೋಡ್ ಎಂಬುವ ಮಹಿಳೆ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಮೃತಪಟ್ಟಿದ್ದು, ಗರ್ಭಿಣಿ ಬಾಣಂತಿಗೆ ಕಳೆದ 3 ತಿಂಗಳಿನಿಂದ ಯಾವುದೇ ರಕ್ತ ತಪಾಸಣೆ ಹಾಗೂ ಇನ್ನಿತರೆ ಸೂಕ್ತ ಚಿಕಿತ್ಸೆ ಮಾಡದೆ ಕರ್ತವ್ಯ ಲೋಪವೆಸಗಿದ ಕೋಡ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನರ್ಸ್ ಕಳೆದ 8 ತಿಂಗಳಿನಿಂದ ಆಶಾ ಕಾರ್ಯಕರ್ತೆಯರನ್ನ ನೇಮಕ ಮಾಡಿಕೊಂಡಿಲ್ಲ. ಕೇವಲ ತಾಯಿ ಕಾರ್ಡ್ನಲ್ಲೇ ಯಾವುದೇ ವೈದ್ಯಕೀಯ ತಪಾಸಣೆ ಮಾಡದೆ ಬಾಣಂತಿ ಮೃತಪಟ್ಟಿದ್ದು, ಮಾರನೇ ದಿನ ಮನೆಗೆ ಬಂದು ಸುಳ್ಳು ಹೇಳಿ ಕಳೆದ 3 ತಿಂಗಳ ಸುಳ್ಳು ರಕ್ತ ಪರೀಕ್ಷೆ ಮಾಡಿದ ಅಂಕಿ ಅಂಶಗಳು ದಾಖಲೆಗಳು ನಿರ್ಮಿಸಿ ತಾಯಿ ಕಾರ್ಡ್ ನಕಲಿ ವರದಿ ಸೃಷ್ಟಿಸಿದ ಸಿಬ್ಬಂದಿಯನ್ನು ಹಾಗೂ ವೈದ್ಯಾಧಿಕಾರಿಯನ್ನು ಸೇವೆಯಿಂದ ವಜಾ ಮಾಡಬೇಕು ಹಾಗೂ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕೋಡ್ಲಿ ರಾಮನಗರ ತಾಂಡ, ಈ ತಾಂಡದಲ್ಲಿ ದಿವಂಗತ ಬಾಣಂತಿ ಮೃತರಾಗಿರುವಂಥ ಬಾಣಂತಿ ಹೆಸರು ಲಕ್ಷ್ಮಿ, ಗಂಡ ಕೈಲಾಶ್ ರಾಠೋಡ್. ಇವರು ಮೂಲತಃ ರಾಮನಗರ ತಾಂಡದವರಾಗಿರ್ತಾರೆ. ಇವರು ದಿನಾಂಕ 13ನೇ ತಾರೀಕು ಸಾವನ್ನಪ್ಪಿರುತ್ತಾರೆ. ಈ ಸಾವನ್ನಪ್ಪಿದ ಮಾರನೇ ದಿನ ಕೋಡ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳ ಸಿಬ್ಬಂದಿಯಾದಂಥ ನರ್ಸ್ ಅವರು 13ನೇ ತಾರೀಕು ಅವ್ರು ತೀರ್ಕೊಂಡಿರ್ತಾರೆ. 14ನೇ ತಾರೀಕು ಮೃತರ ಮನೆಗೆ ಬಂದು ಅವರ ತಾಯಿ ಕಾರ್ಡ್ನಲ್ಲಿ ಸುಳ್ಳು ಎಂಟ್ರಿಗಳನ್ನ ಮಾಡ್ತಾರೆ. ಏನು ಸುಳ್ಳು ಎಂಟ್ರಿ ಮಾಡ್ತಾರಂದರೆ 2024 ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಈ ಸುಳ್ಳು ಎಂಟ್ರಿ ಏನಿರುತ್ತಂದರೆ, ನಾವು ಈ ಬಾಣಂತಿಯ ರಕ್ತ ಪರೀಕ್ಷೆ ಮಾಡಿದ್ದೀವಿ, ಕಬ್ಬಿಣಾಂಶ ಪರೀಕ್ಷೆ ಮಾಡಿದ್ದೀವಿ, ಮತ್ತು ಇವರ ಮಗು ಮತ್ತು ತಾಯಿ ಗರ್ಭದಲ್ಲಿರುವಂಥ ಮಗು ಮತ್ತು ತಾಯಿಯ ಪರೀಕ್ಷೆ ಮಾಡಿದ್ದೀವಿ ಕಳೆದ 3 ತಿಂಗಳಿನಿಂದ ಅಂಥೇಳಿ ಇವರು ಅವರ ಜವಾಬ್ದಾರಿ ಅದು. ಅವ್ರೇನು ಮಾಡ್ತಾರೆ ಅಂದರೆ, ಅವರ ಜವಾಬ್ದಾರಿ ನಿರ್ವಹಿಸಿರುವುದಿಲ್ಲ. ಕಳೆದ 3 ತಿಂಗಳಿನಿಂದ ಈ ಗರ್ಭಿಣಿ ಮಹಿಳೆ ಅವರ ತಾಲೂಕಾ ಆಸ್ಪತ್ರೆಗೆ ಹೋದರೂ ಕೂಡ ಇವರಿಗೆ ಯಾವುದೇ ರೀತಿಯಾದ ಚಿಕಿತ್ಸೆ ಮಾಡದೇ ಇವರು ತೀರಿ ಹೋದ ಮಾರನೇ ದಿನ ಅವರ ಮನೆಗೆ ಬಂದು ಸುಳ್ಳು ಹೇಳಿ ಏನಂತ ಸುಳ್ಳು ಹೇಳ್ತಾರಂದ್ರೆ, ಅವರು ಆ್ಯಕ್ಚುಲಿ ಮೃತ ಲಕ್ಷ್ಮಿಯವರು ಹೆಣ್ಣು ಮಗುವಿಗೆ ಜನ್ಮ ನೀಡಿ ತೀರೋಗಿರ್ತಾರೆ. ಆ ಹೆಣ್ಣು ಮಗುವಿನ ಜನ್ಮ ಪ್ರಮಾಣ ಪತ್ರ ಸಲುವಾಗಿ ನಿಮ್ಮ ತಾಯಿ ಕಾರ್ಡ್ ಬೇಕಾಗಿದೆ ಅಂಥೇಳಿ ಆ ನರ್ಸ್ ಸಿಬ್ಬಂದಿ ಇರ್ತಾರೆ, ಆ ಕೋಡ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನರ್ಸ್ ಸಿಬ್ಬಂದಿ ಅಂತ ಸವಿತಾ ಅವರು ಬಂದು ಏನು ಮಾಡ್ತಾರೆ ಅಂದರೆ 3 ತಿಂಗಳ ಸುಳ್ಳು ಎಂಟ್ರಿಗಳನ್ನ ಹಾಕ್ತಾರೆ. ಈ ತಾಯಿ ಕಾರ್ಡ್ ಪ್ರತಿ ಕೂಡ ತಮಗೆ ನಾನು ವ್ಯಕ್ತಪಡಿಸ್ತೀನಿ. ಸೊ ಇಲ್ಲೇನಾಗ್ತದೆ ಅಂದರೆ, ಇಲ್ಲಿ ನಾನು 3 ತಿಂಗಳ ಎಂಟ್ರಿ ಮಾಡಿದ್ದೀವಿ, ಇಲ್ಲಿ 3 ತಿಂಗಳ ಏನಂತಾರೆ ಜಸ್ಟ್ ಹೆಸರ ಸಲುವಾಗಿ ಎಂಟ್ರಿ ಮಾಡ್ತಾರೆ, ಆದರೆ ಯಾವ ರೀತಿ ಚಿಕಿತ್ಸೆ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಎಂಟ್ರಿ ಮಾಡಿದಿರೋದಿಲ್ಲ. ಸೊ ಇದರರ್ಥ ಏನಂದರೆ, ತಾವು ಮಾಡಿರುವಂಥ ಕಳ್ಳತನದಿಂದ, ತಾವು ಮಾಡಿರುವಂಥ ಬೇಜವಾಬ್ದಾರಿತನದಿಂದ ಇವತ್ತು ಒಬ್ಬ ಕೋಡ್ಲಿ ರಾಮನಗರ ತಾಂಡದ ಲಕ್ಷ್ಮಿಯವರು ದುರಂತವಾಗಿ ದಿನಾಂಕ 13 ಜನವರಿ 2025ರಂದು ಅಸುನೀಗಿರ್ತಾರೆ. ಸೊ ಇದರ ಹಿನ್ನೆಲೆಯಾಗಿ 3 ತಿಂಗಳ ಕಂಟಿನ್ಯೂಸ್ ಆಗಿ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಸ್ಪತ್ರೆಗೆ ವಿಸಿಟ್ ಕೊಟ್ಟರೂ ಕೂಡ ಇವರು ಯಾವುದೇ ರೀತಿಯಾದಂಥ ಚಿಕಿತ್ಸೆ ಮಾಡಿರುವುದಿಲ್ಲ. ಇದಕ್ಕೆ ಪುರಾವೆಯಾಗಿ ಕೋಡ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ CCTVಯಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಸೊ ಜನವರಿ 9ನೇ ತಾರೀಕು ಈ ಮಹಿಳೆ ಏನು ಮಾಡ್ತಾರೆ, ಏನಾಗುತ್ತಂದರೆ ಇವರಿಗೆ ತಲೆ ಸುತ್ತು ಬಿಡ್ತಾರೆ. ತಲೆ ಸುತ್ತು ಬಿದ್ದಾಗ ಇವರನ್ನು ಕೋಡ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಕಾಳಗಿ CHC ಸಮುದಾಯ ಆಸ್ಪತ್ರೆ ಕೇಂದ್ರಕ್ಕೆ ರವಾನಿಸಿ ಅಲ್ಲಿಂದ ಜಿಮ್ಸ್ಗೆ ರವಾನೆ ಮಾಡ್ತಾರೆ. ಇವರು ದಾರಿಯಲ್ಲೇ ಇವರ ರಕ್ತದೊತ್ತಡ. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮೀರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಈ ಆಫರ್ ಜನವರಿ 26ರವರೆಗೆ ಮಾತ್ರ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್,
ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.